ಒಮ್ಮೆ ಮೋದಿಯವರು 3ನೇ ಬಾರಿಗೆ ಅಧಿಕಾರಕ್ಕೆ ಬಂದರು ಅಂತಾದರೆ ಕೇವಲ 2 ತಿಂಗಳ ಒಳಗಡೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥರನ್ನ ಪದಚ್ಯುತಗೊಳಿಸ್ತಾರೆ, ಕೆಳಗಿಳಿಸ್ತಾರೆ. RSS ಮತ್ತು ಈ ಬಿಜೆಪಿಯ ಮಧ್ಯೆ ಅಥವಾ RSS ಮತ್ತು ಮೋದಿಯವರ ಮಧ್ಯೆ ಯಾಕೆ ಈ ಬಿರುಕು ಬಂತು? ಈ ಬಿರುಕು ಬರಲಿ ಕಾರಣ ಏನು? ಯಾವ ಅಡ್ವಾಣಿ ಅವರು 2002ರಲ್ಲಿ RSSನ ಅಣತಿಯಂತೆ ನಿರ್ಣಾಯಕವಾಗಿ ಬಹುಶಃ ಅವತ್ತು ಏನಾದರೂ ಪದಚ್ಯುತಗೊಂಡಿದ್ದಿದ್ರೆ ಮೋದಿಯವರು ನಂತರದ ಈ ಅಧಿಕಾರದ ಪರ್ವಕ್ಕೆ ಅವರು ಒಳಗಾಗ್ತಿರಲಿಲ್ಲ. ನಂತರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಇನ್ನು ಬಿಜೆಪಿಗೆ RSSನ ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ಮಾತನಾಡಿದರು. ನಮ್ಮ ಇಡೀದಾದಂಥ ದೇಶಕ್ಕೆ ಮೋದಿಯವರ ನಂತರ ಯಾರು ನಾಯಕತ್ವ ಅಂತಂದರೆ ಅದು ಪ್ರಶ್ನಾತೀತವಾಗಿ ಯೋಗಿ ಆದಿತ್ಯನಾಥ್ ಅಂತಲೇ ಬಿಂಬಿಸಲಾಗ್ತಾ ಇದೆ. ಈ ಬಿಂಬಿಸಿದ ಸತ್ಯವೇ ಅಮಿತ್ ಶಾ ಅವರಿಗೆ ಬೆಂಕಿ ಬೀಳ್ತಾ ಇರುವಂಥದ್ದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಈವರೆಗೆ ತಾವ್ಯಾರು ನನ್ನ ನ್ಯೂಸ್ ಚಾನಲ್ಲಿನ ಸಬ್ಸ್ಕ್ರಿಪ್ಷನನ್ನು ಮಾಡದೇ ಇದ್ದರೆ ದಯವಿಟ್ಟು ಮಾಡಿ, ನಿಮ್ಮವರಿಗೂ ಹೇಳಿ. ದೇಶಾದ್ಯಂತ ಒಂದು ಸುದ್ದಿ ಕಾಳ್ಗಿಚ್ಚಿನಂತೆ ಕಳೆದ 3 ದಿನದಿಂದ ಹರಡ್ತಾ ಇದೆ. ಅದರಲ್ಲೂ ಮೋಹನ್ ಭಾಗವತ್ ಅವರು ಮತ್ತೆ ಮೋದಿಯ ಮೇಲೆ ಪ್ರಹಾರ ಮಾಡಿರುವಂಥ ದೇವರಾಗೋ ಆಸೆ ಇರೋವರಿಗೆ ಭವಿಷ್ಯ ಗೊತ್ತಿಲ್ಲ ಅನ್ನುವಂಥ ಮೋಹನ್ ಭಾಗವತ್ ಅವರ ಮಾತನ್ನು ಇಂಡಿ ಕೂಟ, ಅದರಲ್ಲೂ ಕಾಂಗ್ರೆಸ್ಸು ಬಹಳ ಸ್ವಯಂ ಒಂದು ಸಂತೋಷದಿಂದ ಸಂಭ್ರಮದಿಂದ ಅದು RSS ಹಾರಿಸಿದ ಅಗ್ನಿ ಕ್ಷಿಪಣಿ ಅನ್ನುವ ರೀತಿಯಲ್ಲಿ ಪ್ರತಿಕ್ರಿಯಿಸಿದೆ. ರಾಮನ ಸಂದರ್ಭಕ್ಕೆ ಸಂಬಂಧಿಸಿ ಹಿಂದೆ ಮೋದಿಯವರ ಮೇಲೆ ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಮೋಹನ್ ಭಾಗವತ್ ಅವರು ಮಾತಾಡಿದರು. ಅದರ ಜೊತೆಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಮುಖಂಡರ ಅಹಂಕಾರವೇ ಸೋಲಿಗೆ ಕಾರಣ ಅನ್ನುವ ಮಾತನ್ನು ಆಡಿದರು. ಇಡೀದಾಗಿ ಲೋಕಸಭಾ ಚುನಾವಣೆಯ ನಂತರ ಮೋಹನ್ ಭಾಗವತರು ಮತ್ತು RSSನ ಇತರ ಮುಖಂಡರು ನಿರಂತರವಾಗಿ ಮೋದಿ ಮತ್ತು ಅಮಿತ್ ಶಾ ಗುಂಪಿನ ಮೇಲೆ ಸಮಯ ಸಂದರ್ಭ ಸಿಕ್ಕಾಗಲೆಲ್ಲ ಸಾಂಕೇತಿಕವಾಗಿ, ಸೂಚ್ಯವಾಗಿ, ಕಟುವಾದಂಥ, ನೇರವಾದಂಥ, ಸ್ಪಷ್ಟವಾದಂಥ ಮಾತುಗಳಲ್ಲಿ ಕುಟುಕುತ್ತಾ ಇದ್ದಾರೆ, ವಿಮರ್ಶಿಸ್ತಾ ಇದ್ದಾರೆ. ಮತ್ತು 24ರ ಲೋಕಸಭಾ ಚುನಾವಣೆಯ ಒಟ್ಟು ಫಲಿತಾಂಶ ಅಮಿತ್ ಶಾ ಮತ್ತು ಮೋದಿಯವರ ಏಕೀಕೃತ ಅಹಂಕಾರ ಮತ್ತು ದರ್ಪ, ತಾವು ಮಾಡಿದ್ದೆಲ್ಲವೂ ಸರಿ ಅನ್ನುವಂಥ ಒಂದು ದಾಷ್ಟ್ಯದ ಆಡಳಿತದ ಮನೋಧರ್ಮದ ಪರಿಣಾಮ ಅನ್ನೋದನ್ನು ಮೋಹನ್ ಭಾಗವತರು ಮತ್ತು RSSನ ಮುಖಂಡರು ನಿರಂತರವಾಗಿ ಹೇಳ್ತಾ ಬಂದಿದ್ದಾರೆ. ಇದು ಪ್ರತಿಪಕ್ಷಗಳಿಗೆ ಅನಾಯಾಸವಾಗಿ ಸಿಕ್ಕುವ ಬ್ರಹ್ಮಾಸ್ತ್ರವಾಗಿ ಪರಿಣಮಿಸಿದೆ. ಈ ಬಗ್ಗೆ ಹಿಂದೂಗಳಿಗೆ, ಹಿಂದೂ ಸಂಘಟನೆಗಳಿಗೆ ಮತ್ತು ಮೋದಿಯನ್ನು ಆರಾಧಿಸುವ ಆರಾಧಕರಿಗೆ, ಬಿಜೆಪಿಯನ್ನು ಪ್ರೀತಿಸುವವರಿಗೆ ಬಹಳ ನೋವನ್ನು ತಂದಿದೆ, ಆಕ್ರೋಶವನ್ನು ತಂದಿದೆ. ನಿಮ್ಮ ಏನೇ ಭಿನ್ನಮತ ಇದ್ದರೂ, ನಿಮ್ಮ ಏನೇ ಒಂದು ಅವರಿಗೆ ಬುದ್ಧಿ ಹೇಳುವಂಥ, ತಾಕೀತು ಮಾಡುವಂಥ, ಆಜ್ಞಾಪಿಸುವಂಥ ಯಾವುದೇ ಕೆಲಸ ಇದ್ದರೂ ಅದನ್ನು 4 ಗೋಡೆಗಳ ಮಧ್ಯೆ ಮಾಡಿ, ಹಿರಿಯರಾದವರು, ತಾಯಿಯ ಸ್ಥಾನದಲ್ಲಿ ನಿಂತವರು, ಒಂದು ರಾಜಕೀಯ ಪಕ್ಷಕ್ಕೆ ಚಾರಿತ್ರಿಕವಾದಂಥ ಹುಟ್ಟನ್ನು ಕೊಟ್ಟವರು RSSನವರು. ಆದ್ದರಿಂದ RSSನ ಮುಖಂಡರು ಮಾತಾಡುವುದು, ಬಹಿರಂಗದಲ್ಲಿ ಈ ಪ್ರಹಾರ ಮಾಡುವುದು, ಅದು ವಿಪಕ್ಷಗಳಿಗೆ ಅನಾಯಾಸವಾಗಿ ಆಹಾರವಾಗುತ್ತೆ. ದೇಶದ ಒಳಗೂ ದೇಶದ ಹೊರಗೂ ಮತ್ತು ದೇಶವನ್ನು ಅಭದ್ರಗೊಳಿಸಬೇಕು ಅಂತ ಹೊಂಚು ಹಾಕಿ ಕುಳಿತಂಥ ವಿದೇಶಿ ಶಕ್ತಿಗಳಿಗೂ ಕೂಡ ಇದು ಅಸ್ತ್ರವಾಗತ್ತೆ ಅನ್ನುವಂಥ ಒಂದು ತರ್ಕ ಇದೆ ಮತ್ತು ಅದರ ಬಗ್ಗೆ ಒಳಗೊಳಗೆ ಒಂದು ಆಕ್ರೋಶವೂ ಇದೆ.
ಹಾಗಾದರೆ ಮೋಹನ್ ಭಾಗವತ್ ಅವರವರು ಜುಲೈ 17ರ ದಿನದ ಒಂದು ದಿಢೀರಾದಂಥ ಬೆಳವಣಿಗೆಗಳ ಅಂದರೆ ಯೋಗಿ ಆದಿತ್ಯನಾಥ್ ಅವರನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿಸಲಾಗುತ್ತಿದೆ, ಕೆಳಗಿಳಿಸುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ದೆಹಲಿಯಲ್ಲಿ 17ರಂದು ದಿಢೀರಾಗಿ ಕೇಶವ್ ಪ್ರಸಾದ್ ಮೌರ್ಯ, JP ನಡ್ಡಾ ಮತ್ತು ಉತ್ತರ ಪ್ರದೇಶದ ಒಂದು ಏನು ಅಧ್ಯಕ್ಷರಾದಂಥ BJP ಅಧ್ಯಕ್ಷರಾದಂಥ ಭೂಪೇಂದ್ರ ಚೌಧರಿ, ಮೋದಿ ಇವರ ಮಧ್ಯೆ ನಡೆದಂಥ ಮೀಟಿಂಗ್ ಇರಬಹುದು. ಅದೇ ದಿನ ಕಾಕತಾಳೀಯ ಅನ್ನುವ ಹಾಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ರಾಜ್ಯಪಾಲರನ್ನು ಭೇಟಿಯಾದದ್ದು. ಇವೆಲ್ಲ ಕಾಕತಾಳೀಯವಾದಂಥ ಒಂದು ದಿನ, 17ರ ದಿನ ಏನು ಈ ರೀತಿಯ ಬೆಳವಣಿಗೆ ನಡೆಯಿತು, ಅದನ್ನು ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿಯ ಇಂಡಿ ಕೂಟ ಅಪಭ್ರಂಶವಾಗಿ ಪ್ರಚಾರ ಮಾಡಿತ್ತು. ಯೋಗಿಯ ಯುಗ ಅಂತ್ಯಗೊಳ್ತಾ ಇದೆ, ಕುರ್ಚಿಗಾಗಿ ಕಾದಾಡ್ತಾ ಇದ್ದಾರೆ, ಉತ್ತರ ಪ್ರದೇಶದ ಅಭಿವೃದ್ಧಿ ಹೇಗೆ ಸಾಧ್ಯ, ಇಂಥ ಮಾತುಗಳನ್ನೆಲ್ಲ ಆಡಿದರು. ಅದರ ಜೊತೆಗೆ ಈಗಾಗಲೇ ಪ್ರಚಾರ ಸಭೆಯಲ್ಲಿ, ಲೋಕಸಭಾ ಚುನಾವಣೆಯ ಪ್ರಚಾರ ಸಭೆಯಲ್ಲಿ ಒಂದು ನರೇಟಿವನ್ನು ಸೃಷ್ಟಿ ಮಾಡಿತ್ತು ಇಂಡಿ ಕೂಟ. ಒಮ್ಮೆ ಮೋದಿಯವರು 3ನೇ ಬಾರಿಗೆ ಅಧಿಕಾರಕ್ಕೆ ಬಂದರು ಅಂತಾದರೆ ಕೇವಲ 2 ತಿಂಗಳ ಒಳಗಡೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥರನ್ನು ಪದಚ್ಯುತಗೊಳಿಸ್ತಾರೆ, ಕೆಳಗಿಳಿಸ್ತಾರೆ. ಇದನ್ನು ಭವಿಷ್ಯ ನುಡಿದ ಹಾಗೆ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಅವರು ಪ್ರಚಾರ ಸಭೆಯಲ್ಲಿ ನೋಡ್ತಾ ಇರಿ, ಮೋದಿಯವರ ಅಧಿಕಾರಕ್ಕೆ ಮತ್ತೆ ಬಂದರು ಅಂತಾದರೆ ಯೋಗಿ ಆದಿತ್ಯನಾಥರನ್ನು ಕೆಳಗಿಳಿಸ್ತಾರೆ. ಈಗ ಈ 17ರಂದು ನಡೆದಂಥ ದಿಢೀರ್ ಬೆಳವಣಿಗೆ, BJPಯ ಒಳಗೊಳಗೆ ನಡೆದಂಥ ಮೀಟಿಂಗ್ಗಳು, ಉತ್ತರ ಪ್ರದೇಶದಲ್ಲಿ ನಡೆದಂಥ ಕಾರ್ಯಕಾರಿಣಿಯಲ್ಲಿ ಉಪಮುಖ್ಯಮಂತ್ರಿಯಾದಂಥ ಕೇಶವ್ ಪ್ರಸಾದ್ ಮೌರ್ಯ ಆಡಿದಂಥ ಮಾತು, ಪಕ್ಷ ಮುಖ್ಯ, ಯಾವುದೇ ವ್ಯಕ್ತಿಯಲ್ಲ, ವ್ಯಕ್ತಿ ಆರಾಧನೆ ಸಲ್ಲದು ಅನ್ನುವಂಥ ಮಾತನ್ನು ಯೋಗಿ ಆದಿತ್ಯನಾಥರ ಬಗ್ಗೆನೇ ಮಾತಾಡಿದರು ಅನ್ನುವಂಥ ವ್ಯಾಖ್ಯಾನ ಏನಿತ್ತು. ಅದರ ಜೊತೆಗೆ ಅದೇ ಕಾರ್ಯಕಾರಿಣಿಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮುಖ ಮುಲಾಜಿಲ್ಲದೇನೆ ನಮ್ಮ ಸೋಲಿಗೆ ಏನು ಕಾರಣ ಅನ್ನೋದಕ್ಕೆ 5 ಕಾರಣಗಳನ್ನು ಕೊಟ್ಟರು. ಅದರಲ್ಲಿ ಕೇಂದ್ರದ ನಾಯಕರ ಏಕಮುಖಿ ನಡೆ ಮತ್ತು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇರುವಂಥದ್ದು, ಉತ್ತರ ಪ್ರದೇಶದ ವಸ್ತುಸ್ಥಿತಿಯನ್ನು ಪ್ರಾದೇಶಿಕವಾಗಿ ಅರ್ಥ ಮಾಡಿಕೊಂಡವರನ್ನು ನಿರಾಕರಿಸಿದ್ದನ್ನು, ಅಂದರೆ 33 ಸೀಟಿಗೆ ತನ್ನ ಒಂದು ಪಟ್ಟಿಯನ್ನು ಕುಂಡೆಯ ಅಡಿಯಲ್ಲಿ ಹಾಕಿ ಅಮಿತ್ ಶಾ ಕೂತಂಥ ದರ್ಪವನ್ನು ಅವರು ಇಂಡೈರೆಕ್ಟಾಗಿ ಹೇಳಿದರು. ಇದೆಲ್ಲದನ್ನು ಇಟ್ಟುಕೊಂಡು ಇಂಡಿ ಕೂಟ ಒಂದು ಹೊಸ ನರೇಟಿವ್, ಅಂದರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥರ ಯುಗ ಮುಗಿಯಿತು ಅನ್ನುವಂಥ ಒಂದು ನರೇಟಿವನ್ನೇನು ಸೃಷ್ಟಿ ಮಾಡಲಿಕ್ಕೆ ಹೊರಟು. ಅದರ ಹಿನ್ನೆಲೆಯಲ್ಲಿ ಒಂದು ದಿನದ ನಂತರ ಮೋಹನ್ ಭಾಗವತ್ ಅವರು ದೇವರಾಗೋ ಆಸೆ ಇರೋರಿಗೆ ಭವಿಷ್ಯ ಗೊತ್ತಿಲ್ಲ, ಅಂದರೆ ಈ ಮಾತನ್ನು ಯಾಕೆ ಹಾಗಾದರೆ ಮೋದಿಗೆ ಸಮೀಕರಿಸಲಾಯಿತು ಅಂತಂದರೆ, ನಾನು ಜೈವಿಕವಾಗಿ ಜನಿಸಿದಂತೆ ಕಾಣುತ್ತಿಲ್ಲ, ನನ್ನನ್ನು ಭಗವಂತನೇ ಕಳಿಸಿದ್ದಿರಬೇಕು ಈ ದೇಶದ ಒಳಿತಿಗೆ, ಉದ್ಧಾರಕ್ಕೆ ಅನ್ನುವಂಥ ಮಾತನ್ನು ನನಗೆ ಹಾಗೆ ಭಾಸವಾಗ್ತಾ ಇದೆ ನಮ್ಮ ತಾಯಿಯವರು ಹೊರಟೋದ ಮೇಲೆ ಅಂತ ಅವರು ಲೋಕಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಹೇಳಿದ್ದೇನಿತ್ತು. ಅದನ್ನೇ ಇವತ್ತು ರಾಹುಲ್ ಗಾಂಧಿ ಆ್ಯಂಡ್ ಅವರ ಇಂಡಿ ಕೂಟ ಹಿಡ್ಕೊಂಡು ಸಂಸತ್ತಿನಲ್ಲೂ ಮತ್ತು ಸಂಸತ್ತಿನ ಹೊರಗಡೆಗೂ ಏನು ಅದನ್ನು ವ್ಯಂಗ್ಯ ಮಾಡ್ತಾ ಇದ್ದಾರೆ, ಜರಿತಾ ಇದ್ದಾರೆ. ಇದಕ್ಕೆ ಮೋಹನ್ ಭಾಗವತ್ ಅವರ ಮಾತು ಹೊಂದಾಣಿಕೆ ಆಗ್ತಾ ಇದೆ. ಆ ಕಾರಣಕ್ಕಾಗಿಯೇ ಹೇಳಿದ್ದು ಕಾಂಗ್ರೆಸ್ಸು ಇದು ನಾಗಪುರದಿಂದ RSS ಹಾರಿಸಿದ ಅಗ್ನಿ ಕ್ಷಿಪಣಿ ಅಂತ. ಹಾಗಾದರೆ ಈ ಮಾತು ಯೋಗಿ ಆದಿತ್ಯನಾಥರ ಪದಚ್ಯುತಿಯ ಒಂದು ರಾಷ್ಟ್ರೀಯ ಮಾಧ್ಯಮಗಳ, ಎಡಚರ ಬುದ್ಧಿಜೀವಿಗಳ ಮತ್ತು ಇಂಡಿ ಕೂಟದ ಈ ನರೇಟಿವ್ಗೆ ಏನಿದೆ ಅದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ಹಾಗಾದರೆ ಭಾಗವತರು ಹುಷಾರ್ ಅನ್ನುವ ರೀತಿಯಲ್ಲಿ ಮೋದಿಯವರಿಗೆ ಮತ್ತು ಅಮಿತ್ ಶಾ ಅವರಿಗೆ ವಾರ್ನಿಂಗ್ ಮಾಡಿದರೆ ಅನ್ನುವಂಥ ಪ್ರಶ್ನೆಯು ಇಲ್ಲಿ ಹುಟ್ಕೊಳ್ತದೆ.
ಅವ್ರು ಹೇಳ್ತಾರೆ, ಸ್ವಯಂ ಅಭಿವೃದ್ಧಿಯ ಹಾದಿಯಲ್ಲಿ ಒಬ್ಬ ವ್ಯಕ್ತಿಯ ಸೂಪರ್ ಮ್ಯಾನ್ ಆಗಲು ಬಯಸಬಹುದು. ಒಬ್ಬ ವ್ಯಕ್ತಿ ಸ್ವಯಂ ಅಭಿವೃದ್ಧಿಯ ಹಾದಿಯಲ್ಲಿ ತಾನೊಬ್ಬ ಸೂಪರ್ ಮ್ಯಾನ್ ಅಂತ ಭಾವಿಸಬಹುದು. ನಂತರ ದೇವತೆ ಮತ್ತು ಭಗವಾನ್ ಮತ್ತು ವಿಶ್ವರೂಪ ಆಗಲು ಹಾತೊರೆಯಬಹುದು. ಆದರೆ ಮುಂದೆ ಏನಾಗುತ್ತದೆ ಎಂಬ ಅರಿವು ಯಾರಿಗೂ ಇರುವುದಿಲ್ಲ. ಯಾಕೆಂತಂದರೆ ನಿಮ್ಮ ಅಧಿಕಾರದ ಚುಕ್ಕಾಣಿ, ಅಧಿಕಾರಕ್ಕೆ ಕೂಡ್ರಿಸುವ ಮತ್ತು ನಿಮ್ಮನ್ನು ಇಳಿಸುವ ಎಲ್ಲ ಮೂಗುದಾಣ ನಮ್ಮ ಕೈಯಲ್ಲಿದೆ. ಗೊಂಬೆಯನ್ನು ಆಡಿಸುವುದು ನಾವು, ನೆನಪಿಡಿ ಅನ್ನುವಂಥ ಮಾತನ್ನು ಪ್ರಾಯಶಃ ಭಾಗವತ್ ಅವರು ಆಡಿದರೆ, ಹಾಗಾದರೆ ಮಹತ್ವಾಕಾಂಕ್ಷೆಗೆ ಅಂತ್ಯವಿಲ್ಲದ ಕಾರಣ ಜನರು ಮನುಕುಲದ ಕಲ್ಯಾಣಕ್ಕಾಗಿ ಪಟ್ಟು ಬಿಡದೆ ಶ್ರಮಿಸಬೇಕು. ಈ ರೀತಿಯಾಗಿ ಅವರು ಮಾತಾಡಿದರ ಹಿಂದೆ ಒಂದು ತನ್ನದೇ ಆದಂಥ ಒಂದು ನಿರ್ದಿಷ್ಟವಾದಂಥ ಗೋಲಿದೆ ಅಂತ ಎಲ್ಲರೂ ಈಗ ವ್ಯಾಖ್ಯಾನಿಸ್ತಾ ಇದ್ದಾರೆ. ಈ ಲೋಕಸಭಾ ಚುನಾವಣೆಯಲ್ಲಿ BJPಯ ಸೋಲಿಗೆ ದುರಹಂಕಾರ ಕಾರಣ BJP ನಾಯಕರದು ಅನ್ನುವುದಾಗಲಿ, ರಾಮ ಮಂದಿರದ್ದಾಗಲಿ, ಕೆಲವರು ಮನುಷ್ಯರಾಗಿದ್ದರೂ ಮಾನವೀಯ ಗುಣಗಳ ಕೊರತೆ ಕೆಲವರಿಗೆ ಇರುತ್ತದೆ. ಅದನ್ನು ಮೊದಲು ಮೈಗೂಡಿಸಿಕೊಳ್ಳಬೇಕು, ಅಂದರೆ ಮನನ ಮಾಡಿಕೊಳ್ಬೇಕು. ಮಾನವ ಗುಣಗಳನ್ನು ಸಾಧಿಸಿದ ನಂತರ ಮನುಷ್ಯ ಅಲೌಕಿಕ ಶಕ್ತಿಗಳೊಂದಿಗೆ ಸೂಪರ್ ಮ್ಯಾನ್ ಆಗಲು ಮತ್ತು ನಂತರ ದೇವತಾ ಮತ್ತು ಭಗವಾನ್ ಸ್ಥಾನಮಾನವನ್ನು ಪಡೆಯಲು ಹಾತೊರೆಯುತ್ತಾನೆ. ಕೆಲಸಗಾರನು ತನ್ನ ದುಡಿಮೆಯಿಂದ ಎಂದೂ ತೃಪ್ತನಾಗಬಾರದು, ಸಮಾಜದ ಏಳಿಗೆಗೆ ಶ್ರಮಿಸಬೇಕು. ಹೀಗೆ ಮೋಹನ್ ಭಾಗವತ್ ಅವರ ಮಾತು ಮುಂದುವರಿಯುತ್ತದೆ. ಹಾಗಾದರೆ ಇಲ್ಲಿ ಪ್ರಶ್ನೆ ಇರೋದು, ಯೋಗಿ ಆದಿತ್ಯನಾಥರನ್ನು ಪದಚ್ಯುತಗೊಳಿಸಲಾಗುತ್ತಿದೆಯೇ? ಕೇಶವ್ ಪ್ರಸಾದ್ ಮೌರ್ಯ ಅಮಿತ್ ಶಾ ಅವರ ಮಾನಸ ಪುತ್ರ ಅಂತಲೇ ಕರೆಯಲಾಗ್ತದೆ, ಅಷ್ಟು ಆಪ್ತರು. ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತರೂ ಕೂಡ ಯೋಗಿ ಆದಿತ್ಯನಾಥರಿಗೆ ಮಗ್ಗುಲ ಮುಳ್ಳಾಗಿ ಒಂದು ಇರಬೇಕು ಅನ್ನುವ ಕಾರಣಕ್ಕಾಗಿಯೇ RSSನ ಆಣತಿಯನ್ನು ಅಥವಾ ಇತ್ಯಾದಿಯನ್ನು ಸ್ವಲ್ಪ ಬದಿಗೆ ಸರಿಸಿ ಕೇಶವ್ ಪ್ರಸಾದ್ ಮೌರ್ಯರನ್ನು ಉಪಮುಖ್ಯಮಂತ್ರಿಯಾಗಿ ಕೂಡಿಸಿದ್ದೇ ಅಮಿತ್ ಶಾ. ಹಾಗಾಗಿ ಈ ಹಂತದಲ್ಲಿ ಕೇಶವ್ ಪ್ರಸಾದ್ ಮೌರ್ಯ ಕಾರ್ಯಕಾರಿಣಿಯಲ್ಲಿ ಆಡಿದ ಮಾತು ನೇರವಾಗಿ ಯೋಗಿ ಆದಿತ್ಯನಾಥರಿಗೇ ಸಲ್ತದೆ. ಅವರ ವೈಯಕ್ತಿಕ ವರ್ಚಸ್ಸು, ಅವರ ವೈಯಕ್ತಿಕವಾದಂಥ ಆಡಳಿತ ಅಥವಾ ಅವರ ಜನಪ್ರಿಯತೆ ಅದು ಪಕ್ಷದ ಎದುರು ಮುಖ್ಯವೇ ಅಲ್ಲ ಅನ್ನುವ ರೀತಿಯಲ್ಲಿ ಕೇಶವ್ ಪ್ರಸಾದ್ ಅವರು ವ್ಯಾಖ್ಯಾನಿಸಿದ್ದು ಪ್ರಾಯಶಃ ಯೋಗಿ ಆದಿತ್ಯನಾಥರ ಪದಚ್ಯುತಿಯ ಒಂದು ಮುನ್ನುಡಿ ಅಂತಲೇ ಭಾವಿಸಲಾಗಿತ್ತು. ಅದಕ್ಕೆ ತಕ್ಕಾಗಿ ಜುಲೈ 17ರಂದು ದಿಢೀರಾಗಿ ಕೇಶವ್ ಪ್ರಸಾದ್ ಮೌರ್ಯ ಅಮಿತ್ ಶಾ ಅವರನ್ನು ಭೇಟಿಯಾಗ್ತಾರೆ, ಗಂಟೆಗಳ ಕಾಲ ಚರ್ಚಿಸ್ತಾರೆ. ಅದರ ಜೊತೆಗೆ ಭೂಪೇಂದ್ರ ಚೌಧರಿ ಉತ್ತರ ಪ್ರದೇಶದ BJPಯ ರಾಜ್ಯಾಧ್ಯಕ್ಷರು ಅವರು ನೇರವಾಗಿ ಮೋದಿಯವರನ್ನು ಭೇಟಿ ಮಾಡ್ತಾರೆ, 1 ಗಂಟೆ ಮಾತಾಡ್ತಾರೆ. ಅದರ ನಂತರ ಮೋದಿಯವರು ತಕ್ಷಣ ಅಮಿತ್ ಶಾ ಅವರನ್ನು ಕರೆಸಿಕೊಳ್ತಾರೆ, 2 ತಾಸು ಮಾತಾಡ್ತಾರೆ. ಅದರ ಹೊತ್ತಿಗೆ ರಾಜ್ಯಪಾಲರನ್ನು ಯೋಗಿ ಆದಿತ್ಯನಾಥ್ ಭೇಟಿಯಾಗ್ತಾರೆ. ಇದನ್ನೆಲ್ಲವನ್ನು ಕಾಕತಾಳೀಯವಾಗಿ ಗಮನಿಸಿದ್ದು, ಯಾಕಂದರೆ 80 ಸೀಟಿನಲ್ಲಿ 33 ಸೀಟನ್ನು ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯವಾಯಿತು, 29 ಸೀಟನ್ನು ಕಳ್ಕೊಳ್ತು. 2019ರಲ್ಲಿ ಉತ್ತರ ಪ್ರದೇಶದ ಭರ್ಜರಿ ವಿಜಯ ಮತ್ತು ಲಾಗಾಯತಿನಿಂದಲೂ ದೆಹಲಿಯ ಗದ್ದುಗೆಯನ್ನು ಯಾರು ಹಿಡಿತಾರೆ ಅಂತಂದರೆ ಅವರು ಉತ್ತರ ಪ್ರದೇಶದಲ್ಲಿ ಆ ಪಕ್ಷ ಭರ್ಜರಿಯಾದಂಥ ಗೆಲುವನ್ನು ಸಾಧಿಸಿರಬೇಕು. ಅಲ್ಲಿ ಗೆಲುವು ಬಂತು ಅಂತಾದರೆ ಇಲ್ಲಿ ಅಧಿಕಾರ ಗ್ಯಾರಂಟಿ. ಅದು 2019 ರುಜುವಾಯಿತು. 24ರಲ್ಲಿ ಸಮ್ಮಿಶ್ರ ಸರ್ಕಾರದ ಒಂದು ಸಂದರ್ಭ ಎದುರಾದದ್ದು ಉತ್ತರ ಪ್ರದೇಶದ ಸೋಲು ಅನ್ನುವುದು ಬಹಳ ಪಕ್ಕಾ ಆಗಿದೆ. ಹಾಗಾದರೆ RSS ಮತ್ತು ಈ BJPಯ ಮಧ್ಯೆ ಅಥವಾ RSS ಮತ್ತು ಮೋದಿಯವರ ಮಧ್ಯೆ ಯಾಕೆ ಈ ಬಿರುಕು ಬಂತು? ಈ ಬಿರುಕು ಬರಲಿಕ್ಕೆ ಕಾರಣ ಏನು? ಯಾಕೆಂದರೆ 2002ರಲ್ಲಿ ಗೋಧ್ರಾ ಹತ್ಯೆ ಘಟನೆ ನಡೆದಾಗ
ವಾಜಪೇಯಿಯವರು ಪ್ರಧಾನಿಯಾಗಿದ್ದರು, ಮೋದಿಯವರನ್ನು ಅಧಿಕಾರದಲ್ಲಿ ಇಳಿಸಬೇಕು ಅಂತ ಅವರು ನಿರ್ಣಯವನ್ನೇ ಮಾಡಿದರು. ಆದರೆ ಆಗ ಅಡ್ವಾಣಿಯವರು RSSನ ಪರಮಾಪ್ತರಾಗಿದ್ದರು. ಮೋದಿಯವರಿಗೆ RSSಗೆ ವಾಜಪೇಯಿಯವರಿಗಿಂತ ಹೆಚ್ಚು ಅಡ್ವಾಣಿಯವರು ಹೆಚ್ಚು ನಂಬಿಗಸ್ತರಾಗಿದ್ದರು. ಅಡ್ವಾಣಿಯವರ ಮೂಲಕವೇ RSS ಮೋದಿಯವರನ್ನು ಗುಜರಾತಿನ ಮುಖ್ಯಮಂತ್ರಿ ಪದವಿಯಿಂದ ಇಳಿಸಲಿಕ್ಕೆ ನಕಾರ ಮಾಡಿತು, ಇಳಿಸಲಿಕ್ಕೆ ಬಿಟ್ಟಿಲ್ಲ, ನೋ ಅಂದಿತು. ಮೋದಿಯವರ ಇವತ್ತಿನ ಪ್ರಧಾನಿ ಹಂತದ 3ನೇ ಬಾರಿಯ ಆಯ್ಕೆಯಾದಂಥ ಇವತ್ತಿನ ಅವಿಚ್ಛಿನ್ನವಾದಂಥ ಕಾಲು ಶತಮಾನದ ಅಥವಾ 22 ವರ್ಷದ ಹಿಂದೆ ಅಂತ ಭಾವಿಸಿದರೆ, ಈ ಒಂದು 3-3.5 ದಶಕದ ಅವರ ಒಟ್ಟು ಆಡಳಿತ ಏನಿದೆ, ಆಡಳಿತ ಪರ್ವ ಏನಿದೆ, ಅದಕ್ಕೆ RSSನ ಬೆಂಗಾವಲು ಮತ್ತು ಧೀಶಕ್ತಿ ಅವರನ್ನೇ ಮುಂದೆ ಆಳತ್ವಕ್ಕೆ ತರಬೇಕು ಅನ್ನುವಂಥ ಇರಾದೆಯೇ ಕಾರಣ. ಯಾವ ಅಡ್ವಾಣಿಯವರು 2002ರಲ್ಲಿ RSSನ ಆಣತಿಯಂತೆ ನಿರ್ಣಾಯಕವಾಗಿ ಬಹುಶಃ ಅವತ್ತು ಏನಾದರೂ ಪದಚ್ಯುತಗೊಂಡಿದ್ದರೆ ಮೋದಿಯವರು, ನಂತರದ ಈ ಅಧಿಕಾರದ ಪರ್ವಕ್ಕೆ ಅವರು ಒಳಗಾಗ್ತಿರಲಿಲ್ಲ. ಅವರು ರಾಜಕೀಯವಾಗಿ ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗ್ತಾ ಇದ್ರು, ಮುಗಿದೋಗ್ತಾ ಇದ್ರು. ಅಂಥ ನಿರ್ಣಾಯಕ ಸಂದರ್ಭದಲ್ಲಿ RSS ಮೋದಿಯವರನ್ನು ಬಚಾವ್ ಮಾಡಿದೆ. ಆದರೆ ಈಗ RSS ಮೋದಿಯ ವಿರುದ್ಧ ನಿಂತಿದೆ. ಯಾಕೆ? ಮೋದಿಯವರನ್ನು ಕಳ್ಕೊಳ್ಳುವ ಇರಾದೆ ಇಲ್ಲ. ಯಾಕೆಂತಂದರೆ ವಾಟ್ ನೆಕ್ಸ್ಟ್ ಅಂತಂದಾಗ ಮೋದಿಯವರ ನಂತರ ಪರ್ಯಾಯ ಏನು, ಅದಕ್ಕೂ ಚಿಂತೆ ಇದೆ RSSಗೆ. ಆದರೆ RSSಗಿಂತ ದೇಶಕ್ಕಿಂತ ನೀನು ದೊಡ್ಡವನಲ್ಲ, ಈ ಎಚ್ಚರ ಇರಬೇಕು ನಿಮಗೆ. ನಿಮ್ಮ ಜನಪ್ರಿಯತೆಯ ಗುಂಗಿನಲ್ಲಿ ನೀವು ನಡೆದು ಬಂದ ಹಾದಿಯನ್ನು ಮತ್ತು ನಿಮ್ಮ ಮೂಲಭೂತವಾದಂಥ ಸೈದ್ಧಾಂತಿಕ ನೆಲೆಯನ್ನು ಮರೆಯಕೂಡದು ಅನ್ನೋದು RSSನ ವಾದ. ಹಾಗಾದರೆ ಯಾಕೆ ಹೀಗಾಯಿತು ಅಂತ ಒಂದು 2-3 ಘಟನೆಯನ್ನು ಗಮನಿಸೋದಿದ್ದರೆ, ಚುನಾವಣೆಗೆ ಮೊದಲು ದೆಹಲಿಯಲ್ಲಿ ನಡೆದಂಥ BJP ಕಾರ್ಯಕಾರಿಣಿಯಲ್ಲಿ ಒಂದು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಆ ಪ್ರದರ್ಶನದಲ್ಲಿ ಹೆಚ್ಚು ಕಮ್ಮಿ 2000 ಫೋಟೋಗಳನ್ನು ಇಡಲಾಗಿತ್ತು. ಆ 2000 ಫೋಟೋದಲ್ಲಿ ಮಾಜಿ BJP ರಾಷ್ಟ್ರೀಯ ಅಧ್ಯಕ್ಷರ ಫೋಟೋವನ್ನು ಕೆಲವನ್ನ ಬಿಟ್ಟರೆ 75%ಕ್ಕೂ ಹೆಚ್ಚು ಮೋದಿಯವರ ಫೋಟೋವೇ ರಾರಾಜಿಸ್ತಾ ಇತ್ತು. ಯಾಕೆಂದರೆ ಆ ಪ್ರದರ್ಶನವನ್ನು ನೋಡಬೇಕು ಅಂತಲೇ RSSನ ಬಹುತೇಕ ಮುಖಂಡರು ಅಲ್ಲಿ ಅವತ್ತು ಹಾಜರಿದ್ದರು. ಅವರೆಲ್ಲರಿಗೂ ಅತ್ಯಂತ ಅಸಮಾಧಾನ ಆಯಿತು. ಓಹೋ, ಇದು ವ್ಯಕ್ತಿ ಪೂಜೆ ಆರಂಭ ಆಗಿದೆ, ಸ್ವಘೋಷಿತ ಪ್ರಧಾನಿಯಾಗಿ ಮೋದಿಯವರು ಬದಲಾಗ್ತಾ ಇದ್ದಾರೆ ಅನ್ನುವಂಥ ಸೂಚನೆ ಅವತ್ತೇ ಸಿಕ್ಕಿತು ಅನ್ನುವಂಥ ಒಂದು ಮಾತು ಇದೆ. ಅದರ ನಂತರ BJP ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಇನ್ನು BJPಗೆ RSSನ ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ಮಾತನ್ನು ಆಡಿದರು. ಈ ಮಾತನ್ನು BJPಯ ರಾಷ್ಟ್ರೀಯ ಅಧ್ಯಕ್ಷ ಆಡಬಹುದೇ ಅಂತ ನೀವು ಗಮನಿಸಿದಾಗ, ಅಥವಾ RSSನ ಈ ಕಡಿವಾಣವನ್ನು BJPಯವರು ಯಾಕೆ ಸಹಿಸಬೇಕು? BJPಯ ಒಂದು ಇಡಿಯದಾದಂಥ ನಿರ್ಣಯ, ಆಡಳಿತ, ಪಕ್ಷ ಸಂಘಟನೆ ಇವೆಲ್ಲವಕ್ಕೂ RSSನ ಒಂದು ಬ್ಯಾಕ್ಗ್ರೌಂಡು ಅಥವಾ RSSನ ನೆಲೆಗಟ್ಟು ಮುಖ್ಯವಾಗಬೇಕು. ಯಾಕೆ? RSS ಎಲ್ಲವನ್ನು ನಿರ್ಣಯಿಸಬೇಕು. ಯಾಕೆ? RSSನ ನಿರ್ಣಯವನ್ನು ಓವರ್ರೂಲ್ ಮಾಡಲಿಕ್ಕೆ BJPಗೆ ಸಾಧ್ಯವಾಗ್ತಿಲ್ಲ. ಯಾಕೆ? ಇಂಥ ಪ್ರಶ್ನೆಗಳು ಬಂದಾಗ ನೀವು 1925ರಿಂದ 1948ರವರೆಗಿನ ಅವಧಿಯನ್ನು ಗಮನಿಸಬೇಕು. RSS 1925ರಿಂದ ಅದು ಹುಟ್ಟಿನಿಂದ 1948ರವರೆಗೂ ತನಗೆ ರಾಜಕೀಯದ ಒಂದು ಸಖ್ಯ ಬೇಕು ಅಂತಾಗಲಿ, ರಾಜಕೀಯದ ಒಂದು ಪಾರ್ಟಿಯನ್ನು ತಾನು ಹಡೆಯಬೇಕು ಅಂತಾಗಲಿ ಅದು ಯೋಚನೆಯೇ ಮಾಡಿರಲಿಲ್ಲ ಅಂತ. ಆದರೆ ಗಾಂಧಿ ಹತ್ಯೆಯ ನಂತರ RSS ಸಂಘಟನೆಯನ್ನು ಏನು ನಿಷೇಧಿಸಿತು ಈ ರಾಷ್ಟ್ರದಲ್ಲಿ ನೆಹರು ಸರ್ಕಾರ, ಆವಾಗ ಸಂಘ ಸಂಚಾಲಕರಾಗಿದ್ದಂಥ ಗುರೂಜಿ ಗೋವಳ್ಕರ್ ಅವರಿಗೆ ಕಾಂಗ್ರೆಸ್ ವಿರುದ್ಧ ಒಂದು ಹಿಂದುತ್ವದ ಒಂದು ಸೈದ್ಧಾಂತಿಕ ನೆಲೆಯಲ್ಲಿ, ಆ ವಿಚಾರಶೀಲತೆಯಲ್ಲಿ ಒಂದು ರಾಜಕೀಯದ ಸಂಘಟನೆ, ಪಾರ್ಟಿ ಅಗತ್ಯ ಇದೆ
ಅಂತ ಮನವರಿಕೆ ಮಾಡಿಕೊಟ್ಟದ್ದು ಹಿಂದೂ ಮಹಾಸಭಾದಿಂದ ಸಾವರ್ಕರ್ ವಿಚಾರದಲ್ಲಿ ಭಿನ್ನಮತವನ್ನು ಹೊಂದಿ ಹೊರಬಂದಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿ. ಅಲ್ಲಿಯವರೆಗೆ ಆರ್ ಎಸ್ ಎಸ್ಸಿಗೆ ಒಂದು ರಾಜಕೀಯ ಸಂಘಟನೆಯ ಅಗತ್ಯವೇ ಕಂಡು ಬಂದಿರಲಿಲ್ಲ. ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರು ಗೋವಳ್ಕರ್ ಅವರಿಗೆ ಮನವರಿಕೆ ಮಾಡಿಕೊಡ್ತಾರೆ, ನಿಷೇಧ ಆಗಿದೆ, ನಮಗೆ ಕೆಲಸ ಮಾಡಲಿಕ್ಕಾಗ್ತಾ ಇಲ್ಲ, ಇದರಿಂದ ಆರ್ ಎಸ್ ಎಸ್ಸಿಗೆ ಒಂದು ಪರ್ಯಾಯವಾದಂಥ ರಾಜಕೀಯ ಸಂಘಟನೆ ಬೇಕು. ಆವಾಗ ದೀನ್ ದಯಾಳ್ ಉಪಾಧ್ಯಾಯ, ನಾನಾಜಿ ದೇಶ್ಮುಖ್, ಅಟಲ್ ಬಿಹಾರಿ ವಾಜಪೇಯಿ, ಬಲರಾಜ್ ಮುದೋಲಕ್, ಅಡ್ವಾಣಿಯವರು ಮುಂತಾದಂಥ ಸ್ವಯಂ ಸೇವಕರು ಅಲ್ಲಿಂದ ಅವರು ಈ ಜನಸಂಘಕ್ಕೆ ಒಬ್ಬೊಬ್ಬರಾಗಿ ಹೋಗ್ತಾರೆ. ಜನಸಂಘವೇ ಮುಂದೆ ಬಿ ಜೆ ಪಿಯಾಗಿ ಕನ್ವರ್ಟ್ ಆಗ್ತದೆ. 60ರ ದಶಕದಲ್ಲಿ ಜನಸಂಘ ತನ್ನ 20 ವರ್ಷಗಳ ಹೋರಾಟದ ನಂತರ 100 ಸೀಟನ್ನು ಪಡ್ಕೊಳ್ತದೆ. ಚೌಧರಿ ಚರಣ್ ಸಿಂಗ್ ಅವರನ್ನು ಕಾಂಗ್ರೆಸ್ಸಿಂದ ಹೊರತಂದು ಮೊದಲ ಬಾರಿಗೆ ಇತಿಹಾಸದಲ್ಲಿ ಕಾಂಗ್ರೆಸ್ಸೇತರ ಒಂದು ಅಧಿಕಾರವನ್ನು ಜನಸಂಘ ಕಟ್ಟುತ್ತದೆ. ಆ ಜನಸಂಘದ ಈ ಒಂದು ಉತ್ಪತ್ತಿ ಏನಿದೆ, ಜನಸಂಘದ ಹುಟ್ಟು, ಆ ಜನಸಂಘವೇ ಹುಟ್ಟು ಹಾಕಿದ ಪಕ್ಷ ಅಥವಾ ಪರಿವರ್ತನೆಗೊಂಡ ಪಕ್ಷ ಬಿ ಜೆ ಪಿ. ಜನಸಂಘ ಎಲ್ಲಿಂದ ಬಂತು? ಆರ್ ಎಸ್ ಎಸ್ನಿಂದ ಬಂತು. ಹಾಗಾಗಿ ಆರ್ ಎಸ್ ಎಸ್ಸು ಬಿ ಜೆ ಪಿಯ ತವರು ಮನೆ. ಆರ್ ಎಸ್ ಎಸ್ಸಿನ ಆಣತಿಯನ್ನು ಹಾಗೆ ಸುಲಭದಲ್ಲಿ ನಿರಾಕರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಮೋದಿಯವರು ಎಲ್ಲೋ ಒಂದು ಕಡೆ ವೈಯಕ್ತಿಕವಾದಂಥ ಒಂದು ತಾನೇ ತನ್ನಿಂದ ದೇಶ ಉದ್ಧಾರ ಭವಿಷ್ಯ, ಅದನ್ನೇ ಮೋಹನ್ ಭಾಗವತರು ಹೇಳಿದ್ದು ಏನು, ಯಾವೊಬ್ಬ ವ್ಯಕ್ತಿಯಿಂದಲೂ ಈ ದೇಶದ ಉದ್ಧಾರ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಕಂಡಿಲ್ಲ. ಹಲವಾರು ಜನ ಅದಕ್ಕೆ ಕೈ ಜೋಡಿಸ್ತಾರೆ, ಹಲವಾರು ಜನ ಅದಕ್ಕೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅದರೆಲ್ಲವನ್ನು ಸ್ಮರಿಸಬೇಕು, ನಾಯಕತ್ವದ ಗುಣ ಅದು ಅಂತ ಅವರು ಮೋದಿಯವರಿಗೆ ಎಚ್ಚರಿಕೆಯ ಮಾತನ್ನು ಆಡಿದ್ದಿದ್ರೆ ಈ ಎಲ್ಲ ಕಾರಣಕ್ಕಾಗಿ ಅನ್ನೋದು ಬಹಳ ಮುಖ್ಯವಾದದ್ದು. ಅದರಲ್ಲೂ ಮೋದಿಯವರು ಇವತ್ತು ಪ್ರಧಾನಿಯಾಗಿದ್ದಾರೆ ಅಂತಾದರೆ, ಅಥವಾ 2014ರಲ್ಲಿ ಅವರು ಪ್ರಧಾನಿ ಅಭ್ಯರ್ಥಿಯಾಗಿ ನಿಯುಕ್ತಿಗೊಂಡರು ಅಂತಾದರೆ ಅದು ಆರ್ ಎಸ್ ಎಸ್ಸಿನಿಂದ. ಅವರು ಆರ್ ಎಸ್ ಎಸ್ಸಿನ ಕಟ್ಟಾಳು, ಅದರಿಂದಲೇ ಹುಟ್ಟಿ ಬಂದವರು. ಬಿ ಜೆ ಪಿಯಲ್ಲಿ ಬಹುತೇಕ ಅಧಿಕಾರದಲ್ಲಿದ್ದವರೆಲ್ಲರೂ ಆರ್ ಎಸ್ ಎಸ್ನಿಂದ ಬಂದವರು. ಹಾಗಾಗಿ ಮೋದಿಯವರು ಎಲ್ಲೋ ಒಂದು ಕಡೆ ಹಾದಿ ತಪ್ತಾ ಇದ್ದಾರೆ ಅಂತಂದಾಗ, ಅದರಲ್ಲೂ ಸಾಂಘಿಕವಾಗಿ ಅಮಿತ್ ಶಾ ಪಡೆ ಯೋಗಿ ಆದಿತ್ಯನಾಥರ ಸೀಟಿಗೆ ಕೈ ಹಾಕ್ತದೆ ಅಂತ ಗೊತ್ತಾದಾಗ ಮೋಹನ್ ಭಾಗವತ್ ಅವರು ಈ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ. ಬಿ ಕೇರ್ಫುಲ್. ಯಾವತ್ತು 2002ರಲ್ಲಿ ಗೋಧ್ರಾ ಹತ್ಯೆಯ ಕಳಂಕವನ್ನು ಮೈಗೆ ಮೆತ್ತಿಕೊಂಡಂಥ ಮೋದಿಯವರನ್ನು ಪದಚ್ಯುತಗೊಳಿಸಬೇಕು ಅಂತ ಅಟಲ್ ಬಿಹಾರಿ ವಾಜಪೇಯಿ ಹೊರಟಾಗ, ಅಡ್ವಾಣಿಯವರನ್ನು ಮುಂದಿಟ್ಟು ಆರ್ ಎಸ್ ಎಸ್ಸು ಮೋದಿಯವರನ್ನು ಹೇಗೆ ಉಳಿಸಿತ್ತೋ ಅದೇ ಪ್ರಕಾರ ಇವತ್ತು ಯೋಗಿ ಆದಿತ್ಯನಾಥ್ ಅವರನ್ನು ಏನಾದರೂ ನೀವು ಪದಚ್ಯುತಗೊಳಿಸೋದು ಬಿಡಿ, ಆ ರೀತಿಯ ಒಂದು ಸಣ್ಣ ಮನಸ್ಸನ್ನು ಮಾಡಿದರೂ ಕೂಡ ಜಾಗ್ರತೆ ಅನ್ನುವಂಥ ಒಂದು ಸೂಚನೆಯನ್ನು ಮೋಹನ್ ಭಾಗವತ್ ಅವರು ಈ ಹೇಳಿಕೆಯ ಮೂಲಕ ಕೊಟ್ಟಿದ್ದಾರೆ ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದೆ. ಅದರ ಆಚೆ ನಾವು ನೋಡೋದಾದರೆ, ಹಾಗಾದರೆ ಯೋಗಿ ಆದಿತ್ಯನಾಥ್ ಅವರನ್ನು ಒಮ್ಮೆ ಕೆಳಗಿಳಿಸಲಿಕ್ಕೆ ಸಾಧ್ಯವೇ? ಕೆಳಗಿಳಿಸಿದರೆ ಬಿ ಜೆ ಪಿ ಉಳಿಯಬಹುದೇ? ಯೋಗಿ ಆದಿತ್ಯನಾಥ್ ಕೇವಲ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಷ್ಟೇ ಜನಪ್ರಿಯರೇನು? ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಅಷ್ಟೇ ಜನಪ್ರಿಯಗೊಂಡಿದ್ದಿದ್ರೆ ಈ ಪ್ರಶ್ನೆಯೇ ಪ್ರಾಯಶಃ ಉದ್ಭವ ಆಗ್ತಿರಲಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಅಮಿತ್ ಶಾಕ್ಕಿಂತ ಹೆಚ್ಚು ಸಭೆಯನ್ನು ಮಾಡಿದವರು ದೇಶದಲ್ಲಿ ಯೋಗಿ ಆದಿತ್ಯನಾಥ್. ಅದರ ಜೊತೆಗೆ ಮೋದಿಯವರಿಗೆ ಎಷ್ಟು ಜನ ಸೇರ್ತಾ ಇದ್ರೋ ಅಷ್ಟೇ ಜನ ಯೋಗಿ ಆದಿತ್ಯನಾಥ್ ಹೋದ ಕಡೆ ಸೇರಿದ್ದಾರೆ. ಬುಲ್ಡೋಜರ್ ಬಾಬಾ ಅನ್ನುವಂಥದ್ದು ದೇಶವ್ಯಾಪಿ
BJP ಕಾರ್ಯಕರ್ತರ ಒಂದು ಮಂತ್ರ ಆಗಿದೆ. ನಮ್ಮ ಇಡೀದಾದಂಥ ದೇಶಕ್ಕೆ ಮೋದಿಯವರ ನಂತರ ಯಾರು ನಾಯಕತ್ವ ಅಂತಂದರೆ ಅದು ಪ್ರಶ್ನಾತೀತವಾಗಿ ಯೋಗಿ ಆದಿತ್ಯನಾಥ್ ಅಂತಲೇ ಬಿಂಬಿಸಲಾಗ್ತಾ ಇದೆ. ಈ ಬಿಂಬಿಸಿದ ಸತ್ಯವೇ ಅಮಿತ್ ಶಾ ಅವರಿಗೆ ಬೆಂಕಿ ಬೀಳ್ತಾ ಇರುವಂಥದ್ದು. ಮೋದಿಯವರ ನಂತರ ಯಾರು ಅಂತ ಹೇಳಿದ್ರೆ ಅಮಿತ್ ಶಾ ಅನ್ನುವಂಥ ಹೆಸರು ಬರ್ತಾ ಇದೆ. ಆದರೆ ಅಮಿತ್ ಶಾನನ್ನು ಸೈಡ್ಲೈನ್ ಮಾಡಿ ಪ್ರಧಾನಿ ಪಟ್ಟಕ್ಕೆ ಯಾರು ಅಂತ ಬಂದರೆ ಅದು ಪ್ರಶ್ನಾತೀತವಾಗಿ ಯೋಗಿ ಆದಿತ್ಯನಾಥ್ ಅಂತಲೇ ಬರ್ತಾ ಇದೆ. ಸೊ ಮೊದಲೇ ಯೋಗಿ ಆದಿತ್ಯನಾಥರಿಗೆ ಮತ್ತು ಅಮಿತ್ ಶಾ ಅವರಿಗೆ ಸರಿ ಇಲ್ಲ. ಯೋಗಿ ಆದಿತ್ಯನಾಥರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಹೊರಟಾಗ ಹಿಂದಿನ ಬಾರಿ ಅಡ್ಡಗಾಲ ಹಾಕಿದ್ದೆ ಅಮಿತ್ ಶಾ. ಅವರ ಆಪ್ತ ಮೌರ್ಯರನ್ನು ತರಬೇಕು ಅಂತ ಹೊರಟಾಗ RSS ಖಡಾಖಂಡಿತ ನಿರಾಕರಿಸಿತು, ಯೋಗಿ ಆದಿತ್ಯನಾಥರನ್ನು ನಿಯುಕ್ತಿಗೊಳಿಸಿತು. ಆ ಒಂದು ಹಠ ಮತ್ತು ದುರುದ್ದೇಶದಿಂದಲೇ ಸೋತ ಒಬ್ಬ ಅಭ್ಯರ್ಥಿಯನ್ನು ಕೂಡ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು, ಕೇಶವ್ ಪ್ರಸಾದ್ ಮೌರ್ಯರನ್ನು. ಇದರ ಹಿಂದೆ ಅಮಿತ್ ಶಾ ಅವರ ಒಂದು ಚಾಣಾಕ್ಷತನವೇ ಇದ್ದದ್ದು. ಈಗಿರುವ ಪ್ರಶ್ನೆ, ಹಾಗಾದರೆ ಯೋಗಿ ಆದಿತ್ಯನಾಥರನ್ನು ಬದಲಾಯಿಸಿದರೆ BJP ಬದುಕ್ತದೇನು? BJPಗೆ ಬದುಕುವ ಧೈರ್ಯ ಇದೆಯೇ? ಇಷ್ಟು ಜನಪ್ರಿಯವಾದಂಥ ವ್ಯಕ್ತಿಯನ್ನು 17ನೇ ತಾರೀಕು ಜುಲೈ ಇಲ್ಲಿ ಈ ರೀತಿಯ ಮೀಟಿಂಗ್ಗಳು ಮಾಧ್ಯಮಗಳಲ್ಲಿ ಓತಪ್ರೋತವಾಗಿ ಇನ್ನೇನು ರಾಜೀನಾಮೆಯೇ ಕೊಡಲಿಕ್ಕೇ ರಾಜಭವನಕ್ಕೆ ತೆರಳಿದ್ದಾರೆ ಯೋಗಿ ಆದಿತ್ಯನಾಥ್ ಅನ್ನುವಂಥ ಒಂದು ಸುದ್ದಿ ಬಿತ್ತರಗೊಳ್ತಾ ಇದ್ದಾಗಲೂ ಕೂಡ ಯೋಗಿ ಆದಿತ್ಯನಾಥ್ ಇದು ಯಾವುದಕ್ಕೂ ಕ್ಯಾರೆ ಅನ್ನಲಿಲ್ಲ. ಅವರು ಸಂಪುಟದ ಸಚಿವರ ಸಭೆ ನಡೆಸಿದರು. ಮುಂದೆ ಬರುವ ಬೈ ಎಲೆಕ್ಷನ್ನಿನ 10 ಕ್ಷೇತ್ರಗಳನ್ನು ನಾವು ಗೆಲ್ಲುವುದು ಹೇಗೆ ಅಂತ ತಂತ್ರವನ್ನು ರೂಪಿಸಿದರು. ಅದರ ಜೊತೆಗೆ ಒಂದೊಂದು ಕ್ಷೇತ್ರಕ್ಕೆ 3 ಸಚಿವರನ್ನು ಪ್ರಭಾರ ಅಂದರೆ ಅಲ್ಲಿಯ ಉಸ್ತುವಾರಿ ನೋಡಿಕೊಳ್ಳಿಕ್ಕೆ ನೇಮಿಸಿದರು. ಅವರು ಸಂಪೂರ್ಣವಾಗಿ ಚಟುವಟಿಕೆಯಲ್ಲಿದ್ದರು. ಅವರಿಗೆ ಗೊತ್ತಿತ್ತು ಯಾವುದೇ ಕಾರಣಕ್ಕೂ ನನ್ನನ್ನು ಬದಲಾಯಿಸುವುದು ಅಷ್ಟು ಸುಲಭ ಅಲ್ಲ. 2016ರಲ್ಲೇ ತಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಂಡಿರಲಿಲ್ಲ ಯೋಗಿ ಆದಿತ್ಯನಾಥ್. ಆದರೆ ಮತ್ತೆ ಅದರ ನಂತರ ಅದರ ಹಿಂದೆ ಹಾಗಾದರೆ BJP ಉತ್ತರ ಪ್ರದೇಶದಲ್ಲಿ ಪ್ರದರ್ಶನವನ್ನು ಒಳ್ಳೆಯದಾಗಿ ಮಾಡಿರಲಿಲ್ವೇ, ಗೆದ್ದಿರಲಿಲ್ವೇ ಅಂತಂದರೆ 2000 ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿಯಾದಂಥ ಒಂದು ಗೆಲುವನ್ನು ಪಡೆದಿತ್ತು. ಯೋಗಿ ಆದಿತ್ಯನಾಥರಿಗಿಂತ ಹೆಚ್ಚಿನ ಶಕ್ತವಾದಂಥ ನಾಯಕತ್ವವೂ ಇತ್ತು, ಅದೆಲ್ಲವೂ ಇತ್ತು. ಆದರೆ ಆ ಸಂದರ್ಭದಲ್ಲಿ ಯಾವುದೇ ಜನಪ್ರಿಯತೆಯನ್ನು ಹೊಂದಿರದೇ ಇದ್ದಂಥ, ಪ್ರಭುತ್ವದ ಮೇಲೆ ಯಾವುದೇ ತನ್ನ ಒಂದು ಹಿಡಿತವನ್ನು ಸಾಧಿಸುವ ಸಾಧ್ಯತೆಯೂ ಇಲ್ಲದೇ ಇದ್ದಂಥ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆದ ಮೇಲೆ ಯಾವ ರೀತಿ ಫಿನಿಕ್ಸಿನ ಹಾಗೆ ಬೆಳೆದರು ಅಂತಂದರೆ ಅವರ ಆಡಳಿತ, ಅವರ ಸ್ವಚ್ಛವಾದಂಥ ನಿಲುವು, ದೃಢವಾದಂಥ ನಿಲುವು ಮತ್ತು ಹಿಂದುತ್ವ, ಮುಸ್ಲಿಮರ ವಿರುದ್ಧ ಅಂತಲ್ಲ, ದೇಶದ್ರೋಹಿಗಳ ವಿರುದ್ಧ, ಸಮಾಜದ್ರೋಹಿಗಳ ವಿರುದ್ಧ, ಅತ್ಯಾಚಾರಿಗಳು ಅನಾಚಾರಿಗಳ ವಿರುದ್ಧ ಕಟುವಾದಂಥ ತೀಕ್ಷ್ಣವಾದಂಥ ಒಂದು ಪ್ರತಿಕ್ರಿಯೆಯನ್ನು ಇನ್ಸ್ಟಂಟಾಗಿ ತೆಗೆದುಕೊಂಡದ್ದರ ಪರಿಣಾಮ ಏನಾಯಿತು ಅಂತಂದರೆ ಉತ್ತರ ಪ್ರದೇಶದ ಜನಗಳಿಗೂ ಕೂಡ BJP ಕಾರ್ಯಕರ್ತರಿಗೂ ಕೂಡ ಯೋಗಿ ಆದಿತ್ಯನಾಥ್ ಇಲ್ಲದೇ ಇದ್ದರೆ ಈ ಚಾರಿತ್ರಿಕ ಬದಲಾವಣೆ ಸಾಧ್ಯವೇ ಇರಲಿಲ್ಲ. ಗೂಂಡಾ ರಾಜ್ಯ ಅಂತಲೇ ಕರೀತಾ ಇದ್ದಂಥ ಉತ್ತರ ಪ್ರದೇಶವನ್ನು ಅತ್ಯಂತ ಶುದ್ಧವಾಗಿ, ಕ್ಲೀನಾಗಿ, ನಿರ್ಭಯದಿಂದ ಜನ ಬದುಕುವ ಹಾಗೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡದಿದ್ದರೆ ಅದು ಯೋಗಿ ಆದಿತ್ಯನಾಥ್. ಆ ಕಾರಣದಿಂದಲೇ ಇಂಡಿ ಕೂಟದ ನರೇಟಿವ್ ಇತ್ತಲ್ಲ, ಮೋದಿಯವರು 3ನೇ ಬಾರಿ ಅಧಿಕಾರಕ್ಕೆ ಬಂದರು ಅಂತಾದರೆ ಯೋಗಿ ಆದಿತ್ಯನಾಥರನ್ನು ಕೆಳಗಿಳಿಸ್ತಾರೆ ಅಂತಂದಾಗ BJP ಕಾರ್ಯಕರ್ತರು ಕಾರ್ಯೋನ್ಮುಖರಾಗಲಿಲ್ಲ, ವಿಮುಖರಾದರು, ಸಂಘಟಿತರಾಗಿ ಕೆಲಸ ಮಾಡಿಲ್ಲ. ಯಾಕೆಂದರೆ ಉತ್ತರ ಪ್ರದೇಶದಲ್ಲಿ ಹೈಯೆಸ್ಟ್ ಆರ್ಸ್ ಬಂತು ಅಂತಾದರೆ ಮೋದಿಯವರು ಗ್ಯಾರಂಟಿ ಮುಂದಿನ ಪ್ರಧಾನಿ, ಅವರು ಪ್ರಧಾನಿ ಆದರೆ ನಮ್ಮ ನಾಯಕನಿಗೆ ದೌರ್ಭಾಗ್ಯ, ನಮ್ಮ ನಾಯಕನ ಪದವಿ ಚ್ಯುತಗೊಳ್ಳುತ್ತದೆ. ಆದ್ದರಿಂದ ಅವರು ಹೆಚ್ಚು ಕೆಲಸ ಮಾಡಿಲ್ಲ. ಈ ನರೇಟಿವ್ ತುಂಬ ಪ್ರಭಾವಿಯಾಗಿ ಕೆಲಸ ಮಾಡಿತು. ಅದರ ಜೊತೆಗೆ
ಆದಿತ್ಯನಾಥ್ ಹೇಳಿದಂಥ ಯಾವುದೇ ಕ್ಯಾಂಡಿಡೇಟನ್ನು ಅಮಿತ್ ಶಾ ಪುರಸ್ಕರಿಸಿಲ್ಲ. ಇದನ್ನು ಮೋಹನ್ ಭಾಗವತರು ಹೇಳ್ತಾ ಇರೋದು. ಹಾಗಾಗಿ ಯೋಗಿ ಆದಿತ್ಯನಾಥರನ್ನು ಅಷ್ಟು ಸುಲಭದಲ್ಲಿ ಕೆಳಗಿಳಿಸಲಿಕ್ಕೆ ಸಾಧ್ಯ ಇಲ್ಲ. ಇಂಡಿ ಕೂಟಕ್ಕೆ ಅಲ್ಲಿ BSP ಮಕಾಡೆ ಮಲಗಿದೆ. ಇಡೀ ಮುಸ್ಲಿಂ ವೋಟುಗಳು ಧ್ರುವೀಕರಣಗೊಂಡಿದೆ. ಅವರು ಕಾಂಗ್ರೆಸ್ಸಿಗೆ ವೋಟ್ ಹಾಕಿಲ್ಲ, ಸಮಾಜವಾದಿ ಪಕ್ಷಕ್ಕೆ ಸಂಪೂರ್ಣವಾಗಿ ಸಂಘಟಿತರಾಗಿ ವೋಟ್ ಮಾಡಿದರು. ಆದ್ದರಿಂದಲೇ ಸೈಕಲ್ ಪಕ್ಷ, ಸಮಾಜವಾದಿ ಪಕ್ಷ, ಅಖಿಲೇಶ್ ಪಕ್ಷ ಈ ರೀತಿಯ ಒಂದು ಭರ್ಜರಿ ಗೆಲುವನ್ನು ಲೋಕಸಭಾ ಚುನಾವಣೆಯಲ್ಲಿ ಪಡೀಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಅವರಿಗಿರುವ ಸವಾಲೇನು? ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಒಬ್ಬರೇ, ಅವರಿಗೆ BJP ಅಲ್ಲ, ಯೋಗಿ ಆದಿತ್ಯನಾಥನ್ನು ಕೆಳಗಿಳಿಸಿದ್ರು ಅಂತಾದರೆ ನಾವು ಉತ್ತರ ಪ್ರದೇಶದ ಅಧಿಕಾರವನ್ನು ಈಗಲೇ ಹಿಡಿತೇವೆ. ಅದಕ್ಕಾಗಿ ಅವರು ಹೇಳಿದ್ದು 100 ಸಚಿವರನ್ನು ತನ್ನಿ, ನಾವು ಅಧಿಕಾರವನ್ನು ಪಡೆಯಿರಿ ಅಂತ ಅವರು ಟ್ವೀಟ್ ಮಾಡಿದ್ದಾರೆ. ಅಖಿಲೇಶ್ 17ನೇ ತಾರೀಕಿನ ಈ ಬೆಳವಣಿಗೆಗೆ ನಾವೇ ಅಧಿಕಾರಕ್ಕೆ ಬರ್ತೇವೆ, BJPಯ 100 ಸಚಿವರನ್ನು ನಾವು ಆಪರೇಷನ್ ಮಾಡ್ತೇವೆ ಅನ್ನುವಂಥ ದಿಮಾಕನ್ನು ತೋರಿಸ್ತಾ ಇದ್ದಾರೆ. ಯಾಕೆ? ಯೋಗಿ ಅವರು ನಿರ್ಬಲಗೊಂಡ್ರೆ, ಯೋಗಿ ಅವರು BJP ಪಕ್ಷದ ಕುರ್ಚಿ ರಾಜಕೀಯಕ್ಕೆ ಬಲಿಯಾದರೆ ನಮಗೆ ಇನ್ಯಾರೂ ಕ್ಯಾರ್ ಅಲ್ಲ ಅನ್ನುವಂಥ ಒಂದು ನಿಲುವನ್ನು ಈಗಾಗಲೇ ಪಡೆದಿದ್ದಾರೆ. ಹಾಗಾಗಿ ಯೋಗಿ ಆದಿತ್ಯನಾಥೇ ಅವರ ಟಾರ್ಗೆಟು. ಹಾಗಾದರೆ ಮಧ್ಯಪ್ರದೇಶ, ಹರಿಯಾಣದಲ್ಲಿ ಕೂಡ ಉತ್ತರ ಪ್ರದೇಶದ ಹಾಗೆ ಆಗಿದೆ. ಅದಕ್ಕಿಂತ ಮುಖ್ಯವಾಗಿ 3 ತಿಂಗಳ ಅವಧಿಯಲ್ಲಿ ಚುನಾವಣೆಯನ್ನು ಎದುರಿಸಲಿಕ್ಕೆ ಹೊರಟಂಥ ಮಹಾರಾಷ್ಟ್ರದಲ್ಲಿ ಹೀನಾಯ ಸೋಲಾಗಿದೆ. ಅಲ್ಲಿ ಯಾಕೆ ಯಾವುದೇ ಬದಲಾವಣೆ ಮಾಡಿಲ್ಲ? ಯೋಗಿ ಆದಿತ್ಯನಾಥರನ್ನೇ ಯಾಕೆ ಕಾನ್ಸಂಟ್ರೇಟ್ ಮಾಡಲಾಗ್ತಾ ಇದೆ? ಈ ಪ್ರಶ್ನೆ ಕೂಡ ದೇಶದ ಮುಂದಿದೆ. ಫಡ್ನವೀಸ್ ಅವರು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೇನೆ ಅಂತಂದಾಗ ಬೇಡ ಅಂತಂದ್ರು ಅಮಿತ್ ಶಾ. ಹಾಗಾದರೆ ಯೋಗಿ ಆದಿತ್ಯನಾಥರ ಬಗ್ಗೆ ಯಾಕೆ ಈ ನಿಲುವು? ಅಥವಾ ಇದು ಸುಳ್ಳೇ, ಅಥವಾ ಇದೊಂದು ನರೇಟಿವೇ ಇಂಡಿ ಕೂಟದ್ದು ಏನು ಅನ್ನುವ ಪ್ರಶ್ನೆ ಈಗ ಬಹಳ ಮುಖ್ಯವಾಗಿ ಹುಟ್ಟುಕೊಳ್ತಾ ಇದೆ. ಯೋಗಿ ಆದಿತ್ಯನಾಥರನ್ನು ಪದಚ್ಯುತಗೊಳಿಸ್ತಾರೆ ಅನ್ನೋದು 99.9% ಇದು ಪ್ರತಿಪಕ್ಷದ ಮತ್ತು ವಿರೋಧಿಗಳ ಒಂದು ನರೇಟಿವ್. ಅದರಲ್ಲಿ ಮಾತೇ ಬೇಡ ಅಂತ. ಯಾಕೆಂತಂದರೆ ಯೋಗಿ ಆದಿತ್ಯನಾಥರನ್ನು ಉತ್ತರ ಪ್ರದೇಶದಲ್ಲಿ ಪದಚ್ಯುತಗೊಳಿಸಿದ್ರು ಅಂತಂದರೆ ಅದು BJPಯ ಸೆಲ್ಫ್ ಸುಸೈಡ್ ಅಂತಲೇ ಅರ್ಥ. ಅದು ಆ ಮೂರ್ಖತನಕ್ಕೆ ಯಾರೂ ಕೈ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಅಮಿತ್ ಶಾ ಕರ್ನಾಟಕದಲ್ಲಿ ಮಾಡಿದ ಹಾಗೇನೆ, ಅಥವಾ ಈ ಸರಿ ಉತ್ತರ ಪ್ರದೇಶದಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ವಿಷಯದಲ್ಲಿ ಉದ್ದಟತನವನ್ನು ತೋರಿದ ಹಾಗೇನೆ ಅವರೇನಾದರೂ ನಾನೇನನ್ನೂ ಮಾಡಬಲ್ಲೆ, ಯಾರನ್ನೂ ಕೂಡಿಸಿ ನಾನು ಎಲ್ಲಿಯೂ ಗೆಲುವನ್ನು ಸಾಧಿಸಬಲ್ಲೆ ನನ್ನ ಚಾಣಾಕ್ಷ ಬುದ್ಧಿಯಿಂದ ಅನ್ನುವಂಥ ಒಂದು ಆತ್ಮ ರತಿಯಿಂದ ಏನಾದರೂ ಈ ನಿರ್ಧಾರಕ್ಕೆ ಮುಂದಾಗ್ತಾರೆ ಅಂತಾದರೆ, ಮೋಹನ್ ಭಾಗವತ್ ಅವರು ಇವತ್ತು ಆಡಿದ ಮಾತು ಅದು ಆಗ್ನೇಯಾಸ್ತ್ರ, ಅದು ಬ್ರಹ್ಮಾಸ್ತ್ರ. ಮುಟ್ಟಬಾರದನ್ನು ಮುಟ್ಟಿದರೆ ಸುಟ್ಟು ಹೋಗ್ತೀರಿ, ಜಾಗ್ರತೆ ಅನ್ನುವ ಮಾತನ್ನು ಅವರು ಆಡಿದ್ದಾರೆ. ಹಾಗಾಗಿ ಯೋಗಿ ಆದಿತ್ಯನಾಥರವರ ಬಗ್ಗೆ ನಿಮಗೆ ನೆನಪಿಡಬೇಕು, ಇಲ್ಲಿ ಈ ರೀತಿಯ ಒಂದು ಸೋಲಾಯಿತು ಲೋಕಸಭಾ ಚುನಾವಣೆಯಲ್ಲಿ. ಅದರ ನಂತರ ಮೋಹನ್ ಭಾಗವತ್ ಅವರು ಮೋದಿಯವರ ಮೇಲೆ ಇನ್ನಿಲ್ಲದ ಪ್ರಹಾರ ಮಾಡಿದರು. ಅದರ ನಂತರ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥರೊಟ್ಟಿಗೆ ಅವರು ಒಂದು ಸಭೆಯಲ್ಲಿ ಕುರ್ಚಿಯನ್ನು ಹಂಚಿಕೊಳ್ತಾರೆ. ಅತ್ಯಂತ ಸೌಹಾರ್ದಯುತವಾಗಿ ಮಾತಾಡ್ತಾರೆ. ಅದೇ ರೀತಿಯಲ್ಲಿ ಒಂದು ಸೂಕ್ಷ್ಮವಾಗಿ ಗಮನಿಸಿದರೆ ಮೋದಿಯವರು ಕೂಡ ಅವರ NDA ಕೂಟದಲ್ಲಿ ಮೋದಿಯವರನ್ನು ನಾಯಕತ್ವದ ಆಯ್ಕೆಯ ಸಂದರ್ಭದಲ್ಲಿ ಅತ್ಯಂತ ಬೇಸರದಿಂದ ಕೂತಂಥ ಯೋಗಿ ಆದಿತ್ಯನಾಥರನ್ನು ಬೆನ್ತಟ್ಟಿ ಅವರು ಮಾತಾಡಿಸಿದ್ದು ಕೂಡ ಬೇರೆ ಯಾರನ್ನೂ ಅಲ್ಲಿಯೂ ಅವರು ಅಲ್ಲಿ ಬೆನ್ತಟ್ಟುವ ಕೆಲಸ ಮಾಡಿಲ್ಲ. ಅಂದರೆ ಯೋಗಿ ಆದಿತ್ಯನಾಥರೇ ಬೇಸರಗೊಳ್ಳಬೇಡಿ, ನಾವು ನಿಮ್ಮೊಟ್ಟಿಗಿದ್ದೇವೆ. ಆಮೇಲೆ ವಾರಣಾಸಿ ಅಧಿಕಾರಕ್ಕೆ ಬಂದ ನಂತರ ತಕ್ಷಣ ವಾರಣಾಸಿಯ ಭೇಟಿ, ಅದರ ಅದ್ಭುತವಾಗಿ ಆ ಭೇಟಿಯನ್ನು ಒಂದು ಮೋದಿಯವರಿಗೆ ಯಾವುದೇ ರೀತಿಯ ಬೇಸರವಾಗದೇ ಇದ್ದಾಗೆ ಯೋಗಿ ಆದಿತ್ಯನಾಥರು ಅಲ್ಲಿ ನಿರ್ಮಾಣ ಮಾಡಿದರು, ಸಂಘಟಿಸಿದರು. ಆವಾಗಲೂ ಕೂಡ ವೇದಿಕೆಯಲ್ಲಿ ಸೌಹಾರ್ದಯುತವಾಗಿ ಯೋಗಿ ಆದಿತ್ಯನಾಥರ ಬಗ್ಗೆ ಮಾತಾಡ್ತಾ ಕೂತಿದ್ರು. ಈಗ ಒಂದು ಆತ್ಮವಿಮರ್ಶೆ ಎಲ್ಲ ಕಡೆ ಆಗ್ತಾ ಇದೆ. ಎಲ್ಲೆಲ್ಲಿ BJP ಸೋತಿದೆಯೋ ಅಲ್ಲೆಲ್ಲ ಒಂದು ಆತ್ಮವಿಮರ್ಶೆ ಆಗ್ತಾ ಇದೆ. ಸಂಘಟನೆಯ ದೃಷ್ಟಿಯಿಂದ ಅಲ್ಲೆಲ್ಲವೂ ಬದಲಾವಣೆ ಆಗ್ತದೆ. ಈಗ ಉತ್ತರ ಪ್ರದೇಶದಲ್ಲಿ ಕೂಡ
ಅವರು ಅಧ್ಯಕ್ಷರನ್ನು ಕರೆಸಿಕೊಂಡು ಅಲ್ಲಿಯ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಮುಂದೆ ನಾವು ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆ ಆಗಿದೆ. ಮತ್ತು ಇದಕ್ಕಿಂತ ಮುಖ್ಯವಾಗಿ ನೀವೊಂದು ಗಮನಿಸಬೇಕು, ಇಷ್ಟೆಲ್ಲ ಆದ ನಂತರ ಇದೇ ಕೇಶವ್ ಪ್ರಸಾದ್ ಮೌರ್ಯ ಅಮಿತ್ ಶಾ ಭೇಟಿ ನಂತರ ತಕ್ಷಣ ಒಂದು ಟ್ವೀಟನ್ನು ಮಾಡಿದ್ದಾರೆ. ಸಪಾದ ಶ್ರೀ ಬಹದ್ದೂರ್ ಅಖಿಲೇಶ್ ಯಾದವ್ ಅವರೇ, ಭಾರತ ಮತ್ತು ಉತ್ತರ ಪ್ರದೇಶದಲ್ಲಿ ಗಟ್ಟಿಯಾದ ಸರ್ಕಾರ ಹೊಂದಿದೆ. ಸಮಾಜವಾದಿ ಪಕ್ಷದ PDA ಧೋಕಾ ಬಟಾಬಯಲಾಗಿದೆ. 2027ರಲ್ಲಿ ಡಬಲ್ ಇಂಜನ್ ಸರ್ಕಾರ ಬರುವುದು ಖಚಿತವಾಗಿದೆ. ನೀವು ಯಾವ ಕನಸನ್ನು ಕಾಣಬೇಕಾದ ಅಗತ್ಯ ಇಲ್ಲ ಅನ್ನುವಂಥ ಒಂದು ಟ್ವೀಟನ್ನು ಮಾಡುವ ಮೂಲಕ ಯೋಗಿ ಆದಿತ್ಯನಾಥರ ಬದಲಾವಣೆಯ ಪ್ರಶ್ನೆ ನಮ್ಮ ಈ ಮೀಟಿಂಗಿನ ಉದ್ದೇಶ ಅಲ್ಲ. ಪಕ್ಷದ ಪುನರ್ಸಂಘಟನೆ, ಪಕ್ಷ ಎಲ್ಲಿ ಸೋತಿದೆ, ಪಕ್ಷ ಎಲ್ಲಿ ಎಡವಿದೆ, ಉತ್ತರ ಪ್ರದೇಶದಲ್ಲಿ ಏನಾಗಿದೆ, ಗ್ರೌಂಡ್ ರಿಯಾಲಿಟಿ ಏನು, ಇದನ್ನು ಅರ್ಥೈಸಿಕೊಳ್ಳುವಂಥ ಒಂದು ಮೀಟಿಂಗ್ಗಳು ಅಮಿತ್ ಶಾ, ಮೋದಿ, ಭೂಪೇಂದ್ರ ಯಾದವ್ ಚೌಧರಿ ಮತ್ತು ನಮ್ಮ ಮಧ್ಯೆ ನಡೆದಿದೆಯೇ ಹೊರತು ಇನ್ನು ಯಾವುದೇ ರೀತಿಯ ಯಾರನ್ನೂ ಬದಲಾಯಿಸುವ ಆಟ ಹೂಟದ ಪ್ರಶ್ನೆ ಅಲ್ಲ ಅನ್ನೋದನ್ನು ಅದು ಸ್ಪಷ್ಟಪಡಿಸಿದೆ ಅವರ ಟ್ವೀಟು. ಯೋಗಿ ಆದಿತ್ಯನಾಥ್ ಇವತ್ತು ಭಾರತದ ನಾಯಕ, ಯೋಗಿ ಆದಿತ್ಯನಾಥ್ ಇವತ್ತು ಭಾರತದ ಕಣ್ಮಣಿ, ಯುವಜನರ ಇನ್ಸ್ಪಿರೇಷನ್, ಸ್ಫೂರ್ತಿ. ಅವರ ಹಾಗೇನೆ ಪ್ರತಿಯೊಬ್ಬರೂ ಆಡಳಿತವನ್ನು ಮಾಡಬೇಕು ಅನ್ನೋದು ಇವತ್ತಿನ ಕನಸು. GT ಮಾಲಲ್ಲಿ ಒಬ್ಬ ರೈತ ದೋತ್ರವನ್ನು ಉಟ್ಟುಕೊಂಡು ಬಂದರು ಅನ್ನುವ ಕಾರಣಕ್ಕಾಗಿ ನಿರಾಕರಿಸಿದ್ದನ್ನು ಇಡೀ ನಾಡು ಪ್ರತಿಭಟಿಸಿತು. ಅದರ ಮೇಲೆ 1 ವಾರ ಮಾಲನ್ನು ಬಂದ್ ಮಾಡುವ ಕೆಲಸವನ್ನು ಮಾಡಿತು. ಅವರು ಅದಕ್ಕೆ ಭೂಗಂಧಾಯ ಕಟ್ಟಿಲ್ಲ ಅಂತ. ಇದು ಕಾಂಗ್ರೆಸ್ಸಿನ ಒಂದು ಪ್ರತಿಕ್ರಿಯೆ. ಈ ಪ್ರತಿಕ್ರಿಯೆಗೆ ಸ್ಫೂರ್ತಿ ಯಾರು? ಇದೇ ಯೋಗಿ ಆದಿತ್ಯನಾಥ್. ಅಲ್ಲಿ ಯಾರು ಅಪರಾಧ ಸಿಗ್ತಾರೋ, ಅವರ ಮನೆ ಇರ್ಬೋದು, ಅವರ ಮಠ ಇರ್ಬೋದು, ಅವರ ಏನೇ ಇರ್ಬೋದು, ಅಲ್ಲಿ ಯಾವುದು ಕಾನೂನಾತ್ಮಕವಾಗಿ ದೋಷವನ್ನು ಕಂಡಿದೆಯೋ ಆ ದೋಷಕ್ಕೆ ಪ್ರತಿಕ್ರಿಯೆಯಾಗಿ ಬುಲ್ಡೋಜರನ್ನು ಹರಿಸಿದ್ದಿದ್ರೆ ಅದು ಯೋಗಿ ಆದಿತ್ಯನಾಥ್. ಯೋಗಿ ಆದಿತ್ಯನಾಥ್ ಶುದ್ಧ, ಸ್ವಚ್ಛ ಮತ್ತು ದಕ್ಷ. ಮೋದಿಯವರ ಹಾಗೆಯೇ ಯಾವ ಸ್ವಾರ್ಥವೂ ಇಲ್ಲ, ಯಾವ ಬ್ಯಾಂಕ್ ಬ್ಯಾಲೆನ್ಸೂ ಇಲ್ಲ, ಯಾರಿಗೂ ಮುಲಾಜ್ ಮಾಡುವ ಪ್ರಶ್ನೆನೇ ಇಲ್ಲ. ಇಂಥ ಒಬ್ಬ ದಕ್ಷ ಮುಖ್ಯಮಂತ್ರಿಯನ್ನು, ನಾಯಕನನ್ನು BJP ಏನಾದರೂ ಕಳ್ಕೊಳ್ತು ಅಂತಾದರೆ ಅದಕ್ಕಿಂತ ಮುಟ್ಟಾಳತನ ಮತ್ತು ಆತ್ಮಹತ್ಯೆಯ ಪ್ರಕ್ರಿಯೆ ಇನ್ನೊಂದಿರಲಿಕ್ಕೆ ಸಾಧ್ಯವೇನು? ಇದು ಕೇವಲ ಒಂದು ಸುದ್ದಿ ಹರಡಿಸುವ, ಈ ಪ್ರತಿಪಕ್ಷಗಳು ಅದರ ಲಾಭ ಪಡೆಯುವ ಮತ್ತು ಇನ್ಸಿಡೆಂಟು ಆ ಎಲ್ಲ ಬೆಳವಣಿಗೆಗಳನ್ನು ಒಂದಕ್ಕೊಂದು ಪೋಣಿಸುವ ಒಂದು ದುಷ್ಟ ಕೆಲಸವನ್ನು, ರಾಜಕೀಯವಾದಂಥ ಷಡ್ಯಂತ್ರವನ್ನು ಮಾಡಿದೆಯೇ ಹೊರತು ಯೋಗಿ ಆದಿತ್ಯನಾಥರನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸುವ ಪ್ರಶ್ನೆಯೇ ಇಲ್ಲ. ಜುಲೈ ಕೊನೆಯಲ್ಲಿ BJPಯ ದೊಡ್ಡ ಬೈಠಕ್ಕು ದೆಹಲಿಯಲ್ಲಿ ನಡೆಯಲಿಕ್ಕಿದೆ. ಅದರ ಪೂರ್ವಭಾವಿಯಾದಂಥ ಒಂದಿಷ್ಟು ಪ್ರಕ್ರಿಯೆಗಳು ನಡೀತಾ ಇದೆ, ಚರ್ಚೆಗಳು ನಡೀತಾ ಇದೆ, ಬೈಠಕುಗಳು ನಡೀತಾ ಇದೆ. ಅದರ ಬಿಟ್ಟರೆ ಯೋಗಿ ಆದಿತ್ಯನಾಥರನ್ನು ಯಾವುದೇ ರೀತಿಯಲ್ಲೂ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ಅಮಿತ್ ಶಾ ಗ್ಯಾಂಗಿಗೆ ಅಥವಾ ಅಮಿತ್ ಶಾ ಒಂದು ತಂಡಕ್ಕೆ ಯೋಗಿ ಆದಿತ್ಯನಾಥರನ್ನು ತೆಗೆದು ಅಲ್ಲಿ ತನ್ನ ಆಪ್ತರನ್ನು ತರುವಂಥ ಒಂದು ಕೆಲಸವನ್ನು ಮಾಡಬಹುದು ಅಂತ ಅನಿಸಿಕೊಂಡರೂ ಕೂಡ ಅಲ್ಲಿ ಯಾವುದೇ ಕಾರಣಕ್ಕೂ ಕೇಶವ್ ಪ್ರಸಾದ್ ಮೌರ್ಯರನ್ನು ತಂದು ಕೂಡಿಸಲಿಕ್ಕೆ ಸಾಧ್ಯ ಇಲ್ಲ. ಕೇಶವ್ ಪ್ರಸಾದ್ ಮೌರ್ಯನನ್ನು ತಂದು ಕೂಡಿಸಿದರೆ ಉತ್ತರ ಪ್ರದೇಶದ ಇಡೀ ಅಧಿಕಾರವನ್ನು ಹರಿವಾಣದಲ್ಲಿಟ್ಟು ಅಖಿಲೇಶ್ ಯಾದವ್ ಅವರಿಗೆ ಕೊಟ್ಟಂಥ ಕೆಲಸವನ್ನು BJP ಮಾಡುತ್ತೆ. ಕರ್ನಾಟಕದಲ್ಲಿ 2023ರಲ್ಲಿ ಆದದ್ದು ರಿಪೀಟ್ ಆಗತ್ತೆ. ಆಪರೇಷನ್ ಕಮಲಕ್ಕೆ ಯಡಿಯೂರಪ್ಪ ಓಕೆ, ಆ ನಂತರ ಯಡಿಯೂರಪ್ಪರನ್ನು ಹೀನಾಯವಾಗಿ ಕೆಳಗಿಳಿಸಲಾಯಿತು. ಅದರ ಪರಿಣಾಮ ಏನಾಯಿತು? ಕಾಂಗ್ರೆಸ್ಸಿಗೆ ಅದ್ಭುತವಾದಂಥ ಜಯ ಸಿಕ್ಕಿತು. ಆ ತಪ್ಪನ್ನು ಇವರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟಕ್ಕೂ ಮಾಡಲಿಕ್ಕೆ ಮುಂದಾದರೂ ಕೂಡ RSS ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅನ್ನುವಂಥ ಸೂಚನೆಯೇ ಮೋಹನ್ ಭಾಗವತ್ ಅವರ ಮೋದಿಯ ಮೇಲಿನ ಪ್ರಹಾರ. ಅದು ಅದರ ಸೂಚನೆ, ಎಚ್ಚರಿಕೆ, ವಾರ್ನಿಂಗ್. ಅದಲ್ಲದೇ ಇದ್ದರೆ ಮೋಹನ್ ಭಾಗವತ್ ಅವರು ಈ ಹೊತ್ತಿನಲ್ಲಿ ಈ ಮಾತನ್ನು ಆಡ್ತಿರಲಿಲ್ಲ. ಹಾಗಾಗಿ ಯೋಗಿಯನ್ನು ಪ್ರೀತಿಸುವ ದೇಶ ಬಾಂಧವರು
ಮತ್ತು ಯೋಗಿಯನ್ನು ಪ್ರೀತಿಸುವ ಯುವ ಜನತೆ ಅಥವಾ ಯಾರೇ ಆದರೂ ಕೂಡ ಯಾವುದೇ ವಿಚಲಿತಗೊಳ್ಳುವ ಅಗತ್ಯ ಇಲ್ಲ. ಯೋಗಿಯನ್ನು ಯಾವ ಕಾರಣಕ್ಕೂ ಪ್ರದಚ್ಯುತಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. 2002ರಲ್ಲಿ RSS ಅಡ್ವಾಣಿಯವರ ಮೂಲಕ ಮೋದಿಯವರನ್ನು ಗೋಧ್ರಾ ಹತ್ಯೆಯ ಕಳಂಕದ ಒಂದು ಅಂಟುವಿಕೆಯ ಮಧ್ಯೆಯೂ ಕೂಡ ಇಡೀ ಅಂತಾರಾಷ್ಟ್ರೀಯ ಮಟ್ಟದ ವಿರೋಧ, ದೇಶದ ವಿರೋಧ, ಇಡೀದಾದಂಥ ಒಂದು ಅಮಾನುಷವಾದಂಥ ಕೃತ್ಯವನ್ನು ಮಾಡಿದ್ದಾರೆ ಅನ್ನುವಂಥ ಕಳಂಕ ಹೊತ್ತು ಕೂತಿದ್ದರೂ ಕೂಡ ಮೋದಿಯವರನ್ನು ಬಚಾವ್ ಮಾಡಿದ್ದು RSS. ಅದರ ಪರಿಣಾಮ ಏನಾಯಿತು? ಮೋದಿಯವರು ಪ್ರಧಾನಿ ಆದರು. ಅಂಥದ್ದೇ ಒಂದು ಸಂದರ್ಭ ಇವತ್ತು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥರಿಗೆ ಬಂದೊದಗಿದೆ. ಯೋಗಿ ಆದಿತ್ಯನಾಥರನ್ನು ಪದಚ್ಯುತಗೊಳಿಸಲಿಕ್ಕೆ ಅಮಿತ್ ಶಾ ಗುಂಪು ಹೊರಟಾಗ ಅವರನ್ನು ತಡೆದದ್ದು ಯಾರು? RSS. ಹಾಗಾದರೆ ಮೋದಿಯವರ ಉತ್ತರಾಧಿಕಾರಿಯಾಗಿ ಯೋಗಿ ಆದಿತ್ಯನಾಥ್ ಮುಂದೊಂದು ದಿನ ಪ್ರಧಾನಿ ಪಟ್ಟಕ್ಕೆ ಏರುವ ಒಂದು ದಟ್ಟ ಸೂಚನೆ ಈ ಪ್ರಕರಣವೇ ಅನ್ನೋದು ನನ್ನ ಪ್ರಶ್ನೆ. ನಮಸ್ತೆ.